ಸಿದ್ದರಾಮಯ್ಯ ಸರ್ಕಾರ ಈಗ ಕ್ಯಾಬಿನೆಟ್ಗೆ ಸರ್ಜರಿ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿರುವಂತೆ ಕಾಣ್ತಾ ಇದೆ. ಅದರಲ್ಲೂ ಕಳಂಕಿತ ಸಚಿವರು ಹಾಗೂ ಹೇಳಿಕೊಳ್ಳುವಂತಹ ಸಾಧನೆ ಮಾಡದೇ ಇರುವಂತಹ ಕಳಪೆ ಸಾಧನೆಯ ಸಚಿವರುಗಳಿಗೆ ಗೇಟ್ ಪಾಸ್ ನೀಡೋದಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಈಗಾಗಲೇ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಯಾರನ್ನ ಮಂತ್ರಿ ಸ್ಥಾನದಿಂದ ಹೊರಗಿಡಬೇಕು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿದೆ. ಇದಕ್ಕೆ ಪೂರಕವಾಗಿ ಒಂದು ಪಟ್ಟಿಯೂ ಕೂಡ ತಯಾರಾಗ್ತಾ ಇದೆ. ಇವೆಲ್ಲವೂ ಕೂಡ ನಾಳೆ ಸಿಎಂ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಚರ್ಚೆಗೆ ಬರುವಂತಹ ನಿರೀಕ್ಷೆಗಳು ಇದ್ದೇ ಇದೆ. ನೂರ 35 ಸೀಟಿನ ಬಹುಮತದ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಇದೀಗ 138ಕ್ಕೆ ತಲುಪಿದೆ. ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳನ್ನು ಗೆದ್ದ ಮೇಲಂತೂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ ಮತ್ತಷ್ಟು ಬಲಾನು ಬಂದಂತಾಗಿದೆ. ಒಂದ್ ಕಡೆ ಶಕ್ತಿ ಹೆಚ್ಚಿಸಿಕೊಂಡು ಎಷ್ಟು ಖುಷಿಯಾಗಿದೆಯೋ ಅಷ್ಟೇ ಟೆನ್ಷನ್ ಶುರುವಾಗಿದೆ. ಅಷ್ಟೇ ಸವಾಲುಗಳು ಸಿದ್ದರಾಮಯ್ಯ, ಡಿಕೆಶಿ ಅವರನ್ನ ಕಾಡುತ್ತಿದೆ. ಯಾಕಂದ್ರೆ ಉಳಿದಿರುವ 3.5 ವರ್ಷದಲ್ಲಿ ಸರ್ಕಾರದ ವರ್ಚಸ್ಸನ್ನ ಹೆಚ್ಚಿಸಬೇಕು, ಗ್ಯಾರಂಟಿಗಳನ್ನ ಉಳಿಸಿಕೊಂಡು ಜನರ ಮನಸ್ಸನ್ನು ಗೆಲ್ಲಬೇಕು. ಅನುದಾನ ಸಿಕ್ತಿಲ್ಲ ಅಂತ ಸಿಟ್ಟಾಗಿರುವ ಕಾಂಗ್ರೆಸ್ ಶಾಸಕರನ್ನು ಸಮಾಧಾನಪಡಿಸಬೇಕು. ಆಡಳಿತಕ್ಕೆ ಮತ್ತಷ್ಟು ಚುರುಕು ಮುಟ್ಟಿಸಬೇಕು. ಹಗರಣ, ಭ್ರಷ್ಟಾಚಾರ ಆರೋಪ ಹೊತ್ತ ಸಚಿವರನ್ನ ಬದಲಾಯಿಸಿ ವಿಪಕ್ಷಗಳ ಬಾಯಿ ಮುಚ್ಚಿಸಬೇಕು. ಹಿರಿಯ ಶಾಸಕರಿಗೂ ಸ್ಥಾನಮಾನ ಕೊಡಿಸಬೇಕು. ಇಷ್ಟು ಸವಾಲುಗಳನ್ನ ನಿಭಾಯಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೀಲನಕ್ಷೆ ರೆಡಿ ಮಾಡಿದ್ದಾರೆ. ಅದೇ ಸಂಪುಟ ಪುನಾರಚನೆ. ನಿನ್ನೆ ಡಿಕೆಶಿ, ನಾಳೆ ದೆಹಲಿಗೆ ಸಿಎಂ ಪ್ರವಾಸ. ಸಂಪುಟ ಸರ್ಜರಿಗೆ ದೆಹಲಿಯಲ್ಲಿ ಠಿಕಾಣಿ. ನಾವ್ಯಾವ್ದಾದ್ರು ಪಂಚಾಯತಿ ಮೆಂಬರ್ಗೆ ಚೇರ್ಮನ್ಗಳಿಗೆ 1 ವರ್ಷ ಮಾಡ್ಬಿಡ್ತೀವಿ, 6 ತಿಂಗಳು ಮಾಡಿರ್ತೀವಿ. ಈಗ ಬೇರೆ ಚೇರ್ಮನ್ರು ಬೇರೆ 2 ವರ್ಷ ಮಾಡ್ಬಿಟ್ಟಿದ್ದೀವಿ. ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶನ ಕೂಡ ನಾವು ಕೊಟ್ಟಿದ್ದೀವಿ. ಮಂತ್ರಿಗಳಿಗೂ ಹೇಳಿದ್ದೀವಿ, ಈಗ ಏನೂ ಚರ್ಚೆ ಮಾಡಲ್ಲ ಅಂತ ನಿನ್ನೆಗೆ ಡಿಕೆ ಶಿವಕುಮಾರ್ ಸಂಪುಟ ಪುನಾರಚನೆ ಸುಳಿವು ಕೊಟ್ರು. ಆಮೇಲೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಈಗ ಮುಖ್ಯಮಂತ್ರಿಗಳ ಸರದಿ. ಸಿದ್ದರಾಮಯ್ಯರಿಗೂ ದೆಹಲಿಗೆ ಬರಲು ಬುಲಾವ್ ಬಂದಿದ್ದು ನಾಳೆ ಸಂಜೆ 6 ಗಂಟೆಗೆ ಸಿಎಂ ದೆಹಲಿಗೆ ಹೋಗ್ತಾರೆ. ನಾಡಿದ್ದು ಶುಕ್ರವಾರ ದೆಹಲಿಯಲ್ಲಿ ನಡೆಯೋ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇದೇ ಟೈಮ್ನಲ್ಲೇ ಸಂಪುಟ ಪುನಾರಚನೆ ಬಗ್ಗೆ ವರಿಷ್ಠರ ಜೊತೆನೂ ಮಾತುಕತೆ ನಡೆಸ್ತಾರೆ ಅಂತ ಗೊತ್ತಾಗಿದೆ. ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟಿರುವಂಥದ್ದು. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ. ಅವರಿಬ್ಬರು ಯಾವ ತೀರ್ಮಾನಗಳು ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು. ಸಿಎಂ ಡಿಸಿಎಂ ದೆಹಲಿ ಟೂರ್, ಮಂತ್ರಿಗಳಿಗೆ ನಡುಕ. ದೆಹಲಿಯಲ್ಲಿ ಸಿಎಂ ಡಿಸಿಎಂ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ಮಾಡೋಕೆ ಹೋಗ್ತಿದ್ದಂತೆ ಅನೇಕ ಮಂತ್ರಿಗಳಿಗೆ ನಡುಕ ಶುರುವಾಗಿದೆ. ಇದಕ್ಕೆ ಕಾರಣ ಸಚಿವರುಗಳ ಕಾರ್ಯವೈಖರಿ. ಕೆಲ ಸಚಿವರು ಕೈಗೆ ಸಿಕ್ತಿಲ್ಲ ಅಂತ ದೂರು, ಕೆಲ ಸಚಿವರು ವಿಧಾನಸೌಧಕ್ಕೆ ಬರ್ತಿಲ್ಲ, ಕೆಲ ಸಚಿವರು ಉಸ್ತುವಾರಿ ಜಿಲ್ಲೆಯಲ್ಲದೆ ಕಾಣ್ತಿಲ್ಲ ಅಂತೆಲ್ಲ ಹೈಕಮಾಂಡ್ಗೆ ಅನೇಕ ದೂರುಗಳು ಹೋಗಿದೆ. ಹಾಗಾಗಿ ಎಲ್ಲದರ ಬಗ್ಗೆ ಕೂಲಂಕುಷ ಚರ್ಚೆ ನಡೆಯಲಿದೆ. ಹಾಗಾಗಿನೇ ಅನೇಕ ಮಂತ್ರಿಗಳಿಗೆ ನಡುಕ ಶುರುವಾಗಿರೋದು. ಯಾವ ಸಚಿವರು ಅಸಮರ್ಥರಾಗಿದ್ದಾರೆ, ಯಾವ ಸಚಿವರುಗಳನ್ನ ಕೈ ಬಿಡಬೇಕು, ಯಾವ ಸಚಿವರ ಖಾತೆ ಬದಲಿಸಬೇಕು, ಯಾವ ಶಾಸಕರನ್ನ ಮಂತ್ರಿ ಮಾಡಬೇಕು ಅಂತೆಲ್ಲ ದೆಹಲಿಯಲ್ಲಿ ಚರ್ಚೆಗೆ ಬರಲಿವೆ. ಯಾರ್ಯಾರು ಔಟ್, ಯಾರ್ಯಾರಿಗೆ ಅದೃಷ್ಟ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ 136 ಸೀಟು ಬಂದಾಗ್ಲೇ ಶಾಸಕರನ್ನ ಸಚಿವರುಗಳನ್ನಾಗಿಸಿದ್ರು. ಆಗ್ಲೇ ಕೆಲ ಸಚಿವರಿಗೆ 2 ವರ್ಷ ಅಧಿಕಾರ ಅಷ್ಟೇ ಅನ್ನೋ ಮಾತುಕತೆನೂ ಆಗಿತ್ತು. ಇದನ್ನೇ ನಿನ್ನೆ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಪ್ರಸ್ತಾಪಿಸಿದ್ರು. ಈಗ ಆ ಸಮಯ ಬಂದಿದೆ. ಹತ್ತತ್ರ ಸರ್ಕಾರಕ್ಕೆ 7 ಬೀಳಾಗಿರುವ 7 ಸಚಿವರು ಮಂತ್ರಿ ಸ್ಥಾನ ಕಳ್ಕೊಂಡ್ರೆ ಹತ್ತತ್ರ 8 ಶಾಸಕರಿಗೆ ಮಂತ್ರಿ ಸ್ಥಾನ ಒಲಿಯುತ್ತೆ ಅನ್ನೋ ಲೆಕ್ಕಾಚಾರವಿದೆ. ಸಚಿವ ಸ್ಥಾನ ಕಳ್ಕೊಳ್ಳೋ ಮೊದಲ ಲಿಸ್ಟ್ನಲ್ಲಿರೋದು ಆರ್.ಬಿ. ತಿಮ್ಮಾಪುರ. ಅಬಕಾರಿ ಇಲಾಖೆಯಲ್ಲಿ 700 ಕೋಟಿ ಹಗರಣದ ಬಗ್ಗೆ ಪ್ರಧಾನಿ ಮೋದಿಯವರೇ ಆರೋಪಿಸಿದ್ರು. ಇದು ಸರ್ಕಾರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ತಂದಿತ್ತು. ಎರಡನೆಯವರು ಮಧು ಬಂಗಾರಪ್ಪ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಲಾಖಾವಾರು ಸಾಧನೆ ಕಳಪೆಯಾಗಿದೆ. ಯಾವಾಗ್ಲೂ ವಿವಾದಗಳಿಂದಲೇ ಸುದ್ದಿಯಾಗ್ತಿರೋ ಆರೋಪ ಹೊತ್ಕೊಂಡಿದ್ದಾರೆ. ಮೂರನೆಯವರು
ಸಾಂಖ್ಯಿಕ ಸಚಿವ ಡಿ ಸುಧಾಕರ್. ಇಲಾಖೆ ಅಭಿವೃದ್ಧಿಯಲ್ಲಿ ವಿಫಲವಾದ ಮಂತ್ರಿ ಅನ್ನೋ ಹಣೆಪಟ್ಟಿ ಇದೆ. 4ನೇ ಹೆಸರು ಕೆಎಚ್ ಮುನಿಯಪ್ಪ. ಆಹಾರ ನಾಗರಿಕ ಸಚಿವರು ಹೊಸಬರಿಗೆ ಮಣೆ ಹಾಕಲು ಮುನಿಯಪ್ಪರನ್ನ ಕೈಬಿಡಬಹುದು. ಇನ್ನು 5ನೇ ಹೆಸರು ಎನ್ಎಸ್ ಬೋಸರಾಜು. ಸಣ್ಣ ನೀರಾವರಿ ಖಾತೆಯಲ್ಲಿ ಸಚಿವರ ಸಾಧನೆ ಕಳಪೆ ಅನ್ನೋದು ಹೈಕಮಾಂಡ್ಗಿರುವ ವರದಿ. ಇನ್ನು 6ನೇ ಹೆಸರು ರಹೀಂ ಖಾನ್. ಪೌರಾಡಳಿತ ಖಾತೆ ಸಚಿವರಾಗಿದ್ರೂ ಯಾರ ಕೈಗೂ ಸಿಗೋದಿಲ್ಲ. ಹೀಗಾಗಿ ಹೊಸಬರಿಗೆ ಮಣೆ ಹಾಕಲು ಸಚಿವ ಸ್ಥಾನದಿಂದ ತೆಗೆಯೋ ಸಾಧ್ಯತೆ ಇದೆ. ಡಾಕ್ಟರ್ ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು. ಇವರ ಮೇಲೂ ಇಲಾಖಾವಾರು ಸಾಧನೆ ಕಳಪೆ ಅನ್ನೋ ಆರೋಪವಿದೆ. ಈ 7 ಸಚಿವರಲ್ಲಿ ಯಾರ್ಯಾರ ಸಚಿವರ ಸ್ಥಾನ ಹೋಗುತ್ತೋ ಗೊತ್ತಿಲ್ಲ. ಆದ್ರೆ ಮಂತ್ರಿಗಳಾಗೋಕೆ ನಾ ಮುಂದು ತಾ ಮುಂದು ಅಂತ ಅನೇಕ ಸಚಿವರು ಕ್ಯೂನಲ್ಲಿದ್ದಾರೆ. ಸಂಭಾವ್ಯ ಸಚಿವರ ಪಟ್ಟಿ ನೋಡೋದಾದ್ರೆ ಎಂ ಕೃಷ್ಣಪ್ಪ, ವಿಜಯನಗರ ಶಾಸಕ, ಒಕ್ಕಲಿಗ ಕೋಟಾದಡಿ, ಜೊತೆಗೆ ಹಿರಿತನ. ಪಕ್ಷ ನಿಷ್ಠೆ ನೋಡಿ ಮಂತ್ರಿ ಸ್ಥಾನ ನೀಡಬಹುದು. ಬಿಕೆ ಹರಿಪ್ರಸಾದ್, ಪರಿಷತ್ ಸದಸ್ಯ, ಹೈಕಮಾಂಡ್ಗೆ ಆಪ್ತರಾಗಿದ್ದು ವರಿಷ್ಠರ ಒಲವಿದೆ ಅನ್ನೋ ಮಾತುಗಳಿವೆ. ಚಾಮರಾಜನಗರ ಶಾಸಕ, ಸಿಎಂ ಆಪ್ತ, ಹಿರಿತನ, ಅನುಭವಿ ರಾಜಕಾರಣಿ. ಹಿಂದುಳಿದ ಕೋಟಾದಡಿ ಸಿ ಪುಟ್ಟರಂಗಶೆಟ್ಟಿಗೆ ಮಂತ್ರಿ ಸ್ಥಾನ ಸಿಗಬಹುದು. ವಾಲ್ಮೀಕಿ ಹಗರಣದ ಕೇಸ್ನಲ್ಲಿ ಆರೋಪ ಹೊತ್ತು ಜೈಲು ಸೇರಿದ್ದ ಬಳ್ಳಾರಿ ಶಾಸಕ ಬಿ ನಾಗೇಂದ್ರ ರಿಲೀಸ್ ಆಗಿದ್ದು ಸಿಎಂ ಮತ್ತೆ ಮಂತ್ರಿ ಸ್ಥಾನ ಕೊಡೋದಾಗಿ ಹೇಳಿದ್ರು. ಹೀಗಾಗಿ ನಾಗೇಂದ್ರ ಮತ್ತೆ ಮಂತ್ರಿಯಾದ್ರೂ ಆಗಬಹುದು. ಕಾಂಗ್ರೆಸ್ ಹಿರಿಯ ನಾಯಕ ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ ಹೆಸರು ಮುನ್ನೆಲೆಯಲ್ಲಿದೆ. ಇನ್ನು ಅರಸೀಕೆರೆ ಶಾಸಕ ಒಕ್ಕಲಿಗ ಸಮುದಾಯದ ಶಿವಲಿಂಗೇಗೌಡ ಹೆಸರು ಕೇಳಿ ಬರ್ತಿದ್ದು ಹಾಸನ ಜಿಲ್ಲೆಗೆ ಪ್ರಾತಿನಿಧ್ಯ ನೀಡಲು ಮಂತ್ರಿ ಮಾಡಬಹುದು. ರೂಪಾ ಶಶಿಧರ್ ಕೆಜಿಎಫ್ ಶಾಸಕಿಯಾಗಿದ್ದು ದಲಿತ ಕೋಟಾದಡಿ ಮತ್ತು ಮಹಿಳಾ ಪ್ರಾತಿನಿಧ್ಯತೆಗಾಗಿ ಮಂತ್ರಿ ಮಾಡಬಹುದು. ಆದ್ರೆ ಈಗಾಗಲೇ ಅಪ್ಪ ಕೆಎಚ್ ಮುನಿಯಪ್ಪ ಮಂತ್ರಿಯಾಗಿದ್ದು ಅಪ್ಪನನ್ನ ತೆಗೆದು ಮಗಳಿಗೆ ಸ್ಥಾನ ಕೊಟ್ಟರೂ ಅಚ್ಚರಿಯಿಲ್ಲ. ಇನ್ನು ಎಸ್ಪಿ ಸಮುದಾಯದ ಮಳವಳ್ಳಿ ಶಾಸಕ ಪಿ ನರೇಂದ್ರ ಸ್ವಾಮಿ ಹೆಸರು, ಹಾಗೆ ಮಾಗಡಿ ಶಾಸಕ ಡಿಕೆ ಶಿವಕುಮಾರ್ ಆಪ್ತ ಎಚ್ಸಿ ಬಾಲಕೃಷ್ಣ ಹೆಸರು ಸಂಭಾವ್ಯರ ಹೆಸರಲ್ಲಿದೆ. ಇವರಷ್ಟೇ ಅಲ್ಲ, ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಶಾಸಕ ಲಕ್ಷ್ಮಣ ಸವದಿ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಬಿಕೆ ಸಂಗಮೇಶ್, ಬಂಗಾರಪೇಟೆ ನಾರಾಯಣಸ್ವಾಮಿ, ಮಾಲೂರು ನಂಜೇಗೌಡರು. ಉತ್ತರ ಕರ್ನಾಟಕ ಭಾಗದ ಹಲವಾರು ಮಂದಿ ಹಿರಿಯರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ನಾನು ಕೇಳ್ತಾ ಇದ್ದೀನಿ, ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತಾ ಅವಾಗ. ಅವ್ರಿಗೂ ಹೈಕಮಾಂಡ್ ಒಪ್ಪಿಗೆ ಅಲ್ಲದೆ ಅವರೇ ನಿರ್ಧಾರ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇದೆ. ಬೇಡಿಕೆ ಅಲ್ಲ, ನನ್ನ ಹಕ್ಕು ಅದು. ನನಗೆ 2.5 ವರ್ಷಗಳ ನಂತರ ಮಂತ್ರಿ ಮಾಡ್ತೇನೆ ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಮಲ್ಲಿಕಾರ್ಜುನ ಸಾಹೇಬ್ರು ಹೇಳಿದ್ದಾರೆ. ಅವ್ರ ಮಾತು ಮೇಲೆ ನಂಬಿಕೆ ಇದೆ, ಕಾದು ನೋಡ್ತೀನಿ. ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೋ ಬಿಡುತ್ತೋ, ಯಾರ್ಯಾರು ಔಟ್ ಆಗ್ತಾರೋ ಇಲ್ವೋ, ಆದ್ರೆ ಸಂಪುಟ ಪುನಾರಚನೆ ಜೊತೆ ಸಿಎಂ ಡಿಸಿಎಂ ಕುರ್ಚಿ ವಿಷಯನೂ ಚರ್ಚೆಯಲ್ಲಿದೆ. ಮೂಡಾ ಕೇಸ್ನಲ್ಲಿ ಸಿಎಂ ಮೇಲೆ ಮತ್ತೊಂದು ಎಫ್ಐಆರ್ ಆಗಿದೆ. ಇನ್ನೊಂದು ಕಡೆ ಜಾರಿ ನಿರ್ದೇಶನಾಲಯದಿಂದ ತನಿಖೆಯು ತೀವ್ರವಾಗಿ ನಡೆಯುತ್ತಿದೆ. ಪ್ರಬಲ ಸಾಕ್ಷ್ಯ ಸಿಕ್ಕಿದ್ರೆ ಸಿಎಂ ಕುರ್ಚಿಗೂ ಆಪತ್ತು ಬರುವ ಸಾಧ್ಯತೆ ಇದೆ. ಅಂಥ ಸಂದರ್ಭ ಬಂದ್ರೆ ಮುಂದೇನು ಮಾಡಬೇಕು ಅಂತ ಮಾತುಕತೆ ನಡೆಸಬಹುದು. ಇನ್ನು ರಾಜ್ಯದಲ್ಲಿ ಮತ್ತೆರಡು ಉಪಮುಖ್ಯಮಂತ್ರಿ ಹುದ್ದೆಯನ್ನ ಸೃಷ್ಟಿಸಬೇಕೆನ್ನುವ ಕೂಗಿದೆ. ಈ ಬಗ್ಗೆನೂ ಚರ್ಚೆ ಆಗಬಹುದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಮಾತುಕತೆಗಳಾಗಬಹುದು. ನಿಗಮ ಮಂಡಳಿಯಲ್ಲೂ ಬದಲಾವಣೆ ಬಗ್ಗೆ ಮಾತುಕತೆ ನಡೆಯಬಹುದು. ಎಲ್ಲದರ ಜೊತೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಡಿಸೆಂಬರ್ 25ನೇ ತಾರೀಕು ಬಂದ್ರೆ 100 ವರ್ಷ ಆಗತ್ತೆ. ಈ ಶತಮಾನೋತ್ಸವ ಕಾರ್ಯಕ್ರಮದ ಬಗ್ಗೆ, ಹಾಗೆ ಬೆಳಗಾವಿಯ ವಿಧಾನಮಂಡಲ ಕಲಾಪದ ಬಗ್ಗೆ, ಬಿಜೆಪಿ ಜೆಡಿಎಸ್ ಪಕ್ಷಗಳ ಹಗರಣದ ಬಗ್ಗೆಯೂ ಪ್ರಸ್ತಾಪ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೆಲ್ಲ ಸಂಸತ್ ಅಧಿವೇಶನದ ಬ್ಯುಸಿಯಲ್ಲಿದ್ದಾರೆ. ಇದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆನೂ ಆಗ್ತಿದೆ. ಎಲ್ಲದರ ಮಧ್ಯೆ ಸಂಪುಟದಲ್ಲಿ ಬದಲಾವಣೆ ವಿಷಯನೂ ಮಹತ್ವ ಪಡ್ಕೊಂಡಿದ್ದು, ನೋಡೋಣ ಮುಂದೇನಾಗುತ್ತೆ ಅಂತ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದನ್ನು ನಾವು ನೋಡಿದೀವಿ, ಕೇಳಿದೀವಿ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ಕಲ್ಲಲ್ಲಿ 5 ಹಕ್ಕಿಗೆ ಗುರಿ ಇಟ್ಟಿದ್ದಾರೆ. ಅದು ಸ್ವಾಭಿಮಾನಿ ಸಮಾವೇಶದ ಹೆಸರಲ್ಲಿ. ಡಿಸೆಂಬರ್ 5ನೇ ತಾರೀಕಿನಂದು ಹಾಸನದಲ್ಲಿ ಅಹಿಂದ ಸಮಾವೇಶವನ್ನು ನಡೆಸೋದಕ್ಕೆ ವೇದಿಕೆ ರೆಡಿಯಾಗಿದೆ. ಉಸ್ತುವಾರಿಗಳು, ಜವಾಬ್ದಾರಿಗಳ ಹಂಚಿಕೆಯೂ ಕೂಡ ಆಗಿದೆ. ಹಾಗಾದರೆ ಇಂತಹ ಸಂದರ್ಭದಲ್ಲಿ ಅಹಿಂದ ಸಮಾವೇಶ ನಡೆಸೋದರ ಉದ್ದೇಶ ಏನು ಅನ್ನೋದರ ಬಗ್ಗೆನ ಸಮಗ್ರ ವರದಿ ನಿಮಗೆ ತೋರಿಸ್ತೀನಿ.
ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಖುಷಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೇಲಾಡುತ್ತಿದ್ದಾರೆ. ವಿರೋಧ ಪಕ್ಷಗಳ ಆರೋಪಗಳಿಗೆ ತಿರುಗೇಟು ನೀಡಲು ಈಗ ಬೃಹತ್ ಸಮಾವೇಶವನ್ನು ನಡೆಸಲು ಸಜ್ಜಾಗ್ತಿದ್ದಾರೆ. ಸಿದ್ದರಾಮಯ್ಯ ಅಭಿಮಾನಿಗಳ ಹೆಸರಿನಲ್ಲಿ ಹಾಸನದಲ್ಲಿ ಡಿಸೆಂಬರ್ 5ರಂದು ಬೃಹತ್ ಸಮಾವೇಶ ನಡೆಸಲು ವೇದಿಕೆ ರೆಡಿಯಾಗ್ತಿದೆ. ಈಗಾಗಲೇ ಸಿದ್ದರಾಮಯ್ಯ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ, ಸಿಎಂ ಆಪ್ತ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಕೆಎನ್ ರಾಜಣ್ಣ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಜಂಟಿಯಾಗಿ ಸಭೆ ನಡೆಸಿ ಸಮಾವೇಶಕ್ಕೆ ಸ್ವಾಭಿಮಾನಿ ಸಮಾವೇಶ ಅಂತ ಹೆಸರನ್ನು ಫೈನಲ್ ಮಾಡಿದ್ದಾರೆ. ವಿವಿಧ ಸಮುದಾಯಗಳ ಮುಖಂಡರು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು, ಅದಕ್ಕೆ ನಾವು ಮಾಡ್ತೀವಿ, ಟೈಮ್ ಕೊಡಿ ನಮಗೆ ಅಂತ ಹೇಳಿ ಕೇಳಿದ್ರು. ಆವಾಗ ನೀವು ಮಾಡ್ತಾನೆ ನಿಮ್ಗೆ ಬಿಟ್ಟಿದ್ದು ಮಾಡಿದ್ವಿ, ಹೇಳಿದ್ರೆ ಬರ್ತೀವಿ ನಾವು ಅಷ್ಟೇ. ಹಂಗೆ ನಡೆದಿತ್ತು. ಆಮೇಲೆ ಅವರೆಲ್ಲ ಈಗ ಹಾಸನದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸ್ವಾಭಿಮಾನಿ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರೋದು ನಿಜ. ಆದ್ರೆ ಈ ಸಮಾವೇಶದ ಮೂಲಕ ಒಂದೇ ಕಲ್ಲಲ್ಲಿ 5 ಹಕ್ಕಿಗಳಿಗೆ ಗುರಿ ಇಡುವ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯ ಮಾಡೋಕೆ ಹೊರಟಿದ್ದಾರೆ ಅನ್ನೋದು ವಾಸ್ತವ. ಮುಡಾ ಕೇಸ್ನಿಂದ ಸಿಎಂ ವರ್ಚಸ್ಸಿಗೆ ಧಕ್ಕೆ, ಡ್ಯಾಮೇಜ್ ಕಂಟ್ರೋಲ್ ಈಗ 1ನೇ ಗುರಿ. ಸ್ವಪಕ್ಷದಲ್ಲೇ ಸಿಎಂ ಕುರ್ಚಿ ಮೇಲೆ ಕಣ್ಣು, ಶಕ್ತಿ ಹೆಚ್ಚಿಸಿಕೊಳ್ಳೋದು 2ನೇ ಗುರಿ. ಕಾನೂನು ಸುಳಿಯಲ್ಲಿ ಸಿಲುಕಿಸಿದ ಬಿಜೆಪಿ, ಕೇಂದ್ರ ಬಿಜೆಪಿಗೂ ಸಂದೇಶ ಕಳಿಸೋದು 3ನೇ ಗುರಿ. ಗರ್ವ ಭಂಗ ಮಾಡ್ತೀವಿ ಅಂದಿದ್ದ ದಳಪತಿಗಳು ಜೆಡಿಎಸ್ ಕೋಟೆಗೆ ಲಗ್ಗೆ ಇಡೋದು 4ನೇ ಗುರಿ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಮತದಾರರ ಮನ ಗೆಲ್ಲೋದು 5ನೇ ಗುರಿ. ಈ 5 ಗುರಿಗಳನ್ನ ಇಟ್ಕೊಂಡೆ ಹಾಸನದಲ್ಲಿ ಸ್ವಾಭಿಮಾನಿ ಹೆಸರಲ್ಲಿ ಸಮಾವೇಶ ನಡೆಸಲು ಸಿಎಂ ತಥಾಸ್ತು ಅಂತ ಹೇಳಿದ್ದಾರೆ. ಸಮಾವೇಶಕ್ಕೆ ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಯ ಜನರನ್ನು ಸೇರಿಸಬಹುದು. ಆ ಮೂಲಕ ಹಳೆ ಮೈಸೂರಲ್ಲಿ ಜೆಡಿಎಸ್ ಶಕ್ತಿಯನ್ನು ಕುಗ್ಗಿಸುವ ಲೆಕ್ಕಾಚಾರನೂ ಹಾಕಿದ್ದಾರೆ ಸಿದ್ದರಾಮಯ್ಯ ಪರಮಾಪ್ತರು. 5ನೇ ತಾರೀಕು ಹಾಸನ ಕೇಂದ್ರವನ್ನಾಗಿಟ್ಟುಕೊಂಡು ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯ ಮತ್ತು ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳನ್ನ ಒಳಗೊಂಡಂತೆ ಏನು ಈ ಒಂದು ಚುನಾವಣೆಯಲ್ಲಿ ನಾವು ಜಯಶೀಲರಾಗಿದ್ದೀವಲ್ಲ, ಅದರ ಒಂದು ವಿಜಯೋತ್ಸವ ಆಚರಣೆ, ಅದ್ರ ಜೊತೆನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವ ಮತ್ತು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಮತ್ತು ಗಟ್ಟಿತನವನ್ನ ಮಾಡಲಿಕ್ಕೆ ಇಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ಚಿಂತನೆಯನ್ನ ಮಾಡಿದ್ದೇವೆ. ಈಗಾಗಲೇ ದಾವಣಗೆರೆ, ಮೈಸೂರಿನಲ್ಲಿ ಸಿದ್ದರಾಮಯ್ಯ ಬೃಹತ್ ಸಮಾವೇಶವನ್ನು ನಡೆಸಿದ್ರು. ಈಗ ಅದಕ್ಕಿಂತಲೂ ಹೆಚ್ಚಿನ ಜನರನ್ನು ಸೇರಿಸಿ ಹಾಸನದಲ್ಲಿ ಸಮಾವೇಶ ನಡೆಸಲಾಗುತ್ತೆ. ಆದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಪ್ರತ್ಯೇಕವಾಗಿ ನಡೆಸುತ್ತಿರುವ ಈ ಸ್ವಾಭಿಮಾನಿ ಸಮಾವೇಶಕ್ಕೆ ಪಕ್ಷದಲ್ಲೇ ಪರ ವಿರೋಧ ಚರ್ಚೆ ಶುರುವಾಗಿದೆ. ನನಗೆ ಸಮಾವೇಶ ಇದೆ ಅಂತಷ್ಟೇ ಗೊತ್ತು. ಪಕ್ಷದಿಂದ ಸಮಾವೇಶ ಮಾಡ್ತಾರೋ, ಕಾರ್ಯಕರ್ತರು ಸೇರಿ ಮಾಡ್ತಾರೋ ಗೊತ್ತಿಲ್ಲ. ಸಮಾವೇಶದ ಅಗತ್ಯ ಇದೆಯಾ ಇಲ್ವಾ ಅಂತ ಯಾರು ಮಾಡ್ತಿದ್ದಾರೋ ಅವರನ್ನೇ ಕೇಳಿ ಅಂದ್ರು ಗೃಹ ಸಚಿವ ಪರಮೇಶ್ವರ್. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಸಮಾವೇಶಕ್ಕೆ ಕರೆದ್ರೆ ಹೋಗ್ತೀನಿ ಅಂದ್ರು. ಗೊತ್ತಿಲ್ಲ, ಸಮಾವೇಶ ಇದೆ ಅಂತ ಅಷ್ಟೇ ಗೊತ್ತು. ಇದು ಪಕ್ಷದಿಂದ ಮಾಡ್ತಾರಾ ಅಥವಾ ಬೇರೆ ಕಾರ್ಯಕರ್ತರು ಸೇರಿ ಮಾಡ್ತಾರಾ ಅಂತ ಗೊತ್ತಿಲ್ಲ. ಸಮಾವೇಶ ಅಂತೂ ಇದೆ ಅಂತ ಹೇಳಿದ್ದಾರೆ. ಯಾವುದೇ ಸಮಾವೇಶಗಳು ಮಾಡೋದಕ್ಕೆ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ವಿತಿನ್ ಸರ್ಟನ್ ಗೈಡ್ಲೈನ್ಸಲ್ಲಿ ಮಾಡೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರಲ್ಲ. ಅವ್ರು ಏನಕ್ಕೆ ಮಾಡ್ತಿದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅದೆಲ್ಲ ನನಗೆ ಮಾಹಿತಿ ಇಲ್ಲ. ಮಾಡ್ತಿದ್ದಾರೆ ಅಂತ ಕೇಳಿದ್ದೇನೆ. ಯಾವಾಗ ಅವರು ಅಧ್ಯಕ್ಷ ಇದ್ದಾಗೂ ಮಾಡಿದ್ದೀವಿ, KPCC ಅಧ್ಯಕ್ಷ ಇದ್ದಾಗ ಮಾಡಿದ್ವಿ, ವಿರೋಧ ಪಕ್ಷ ನಾಯಕರಿದ್ದಾಗ ಮಾಡಿದ್ವಿ, ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ವಿ. ಇಂಥ ಕಾರ್ಯಕ್ರಮ ನಿರಂತರವಾಗಿ ನಡೀತಾನೆ ಇದೆ. ಬೇರೆ ಬೇರೆ ಬ್ಯಾನರ್ ಇರ್ಬೋದು, ಪ್ಲಾಟ್ಫಾರ್ಮ್ ಇರ್ಬೋದು, ಮಾಡ್ತಾನೆ ಇದೀವಿ. ಹೊಸದೇನಿಲ್ಲ, ಹೆಸರು ಬೇರೆ ಬೇರೆ ಅಷ್ಟೇ. ಇನ್ನು ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಸ್ತಾ ಇರೋದಕ್ಕೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ರು. ಹಾಸನದಲ್ಲೇ ಮಾಡ್ಲಿ, ನಮ್ಮ ಜಿಲ್ಲೆಗೆ ಒಳ್ಳೆಯ ಕೆಲಸ ಮಾಡ್ಲಿ, ಅವರ ಪಕ್ಷವನ್ನ ಸಂಘಟನೆ ಮಾಡಿಕೊಳ್ಳಲಿ ಎಂದಿದ್ದಾರೆ. ಮಾಡಲಿ, ಒಳ್ಳೇದಾಗಲಿ, ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿಕೊಡ್ಲಿ, ಅವ್ರ ಪಕ್ಷ ಚೆನ್ನಾಗಿ ಬೆಳೆಸ್ಕೊಳ್ಳಲಿ, ದೇವ್ರ ಭಗವಂತ ಅವ್ರಿಗೆ ಒಳ್ಳೇದು ಮಾಡಿ. ಅಹಿಂದ ಸಮುದಾಯವನ್ನ ಮತ್ತಷ್ಟು ಗಟ್ಟಿಗೊಳಿಸೋಕೆ ಸಿಎಂ ಸಜ್ಜಾಗಿದ್ದಾರೆ. ರಾಜಕೀಯ ಕಡು ವೈರಿಗಳಿಗೂ ಸಿಎಂ ಡೋಂಟ್ ಕೇರ್ ಎಚ್ಚರಿಕೆ ಸಂದೇಶ ರವಾನಿಸಲು ಪ್ಲಾನ್ ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಸಿಎಂ ಸಮಾವೇಶಕ್ಕೆ ಓಕೆ ಅಂತಾರಾ ಅನ್ನೋದೇ ಈಗಿರುವ ಸಸ್ಪೆನ್ಸ್. ಹಾಸನದಿಂದ ಕೃಷ್ಣ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18. ಯತ್ನಾಳ್ ಹಾಗೂ ವಿಜೇಂದ್ರ ನಡುವಿನ ಸಮರಕ್ಕೆ ಕೊನೆಯೇ ಇಲ್ಲದಾಗಿದೆ.
ಇಬ್ಬರ ಜಗಳದ ಬಗ್ಗೆ ಹೈಕಮಾಂಡ್ ನಾಯಕರು ಕೂಡ ಯಾಕೋ ತಲೆ ಕೆಡಿಸ್ಕೊಳ್ತಾನೆ. ಇದರಿಂದಾಗಿ ಬೇಸತ್ತಿರುವಂತಹ ವಿಜಯೇಂದ್ರ ಅವರ ಆಪ್ತ ಬಣ ಶುಕ್ರವಾರದಿಂದಲೇ ಮತ್ತೊಂದು ಸುತ್ತಿನ ವಕ್ಫ್ ಹೋರಾಟಕ್ಕೆ ತಮ್ಮದೇ ಶೈಲಿಯಲ್ಲಿ ಸಜ್ಜಾಗ್ತಾ ಇದೆ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೂ ಕೂಡ ವೇದಿಕೆಯೊಂದನ್ನು ರೆಡಿ ಮಾಡಿಕೊಳ್ತಾ ಇದ್ದಾರೆ. ಈ ಪೂಜ್ಯ ತಂದೆ ಮತ್ತು ಪೂಜ್ಯ ತಂದೆಯವರ ಮಗನ ಮಗನ ನಮ್ಮ ಯಾವ ಬಿಡಬೇಕಂತ ನಾನು ಕೇಂದ್ರ ಹೈಕಮಾಂಡಕ್ಕೆ ವಿನಂತಿ ಮಾಡ್ಕೊತೀನಿ. ಬಿಜೆಪಿನಲ್ಲಿ ಕೆಲವರು ಹೊಡ್ಕೊಂಡು ಮಾಡಿರುವಂಥದ್ದು ನಿಜ, ನೀವು ಹೇಳಿದಂತೆನೆ ಎಲ್ಲ ಬಾಗಲ ಬಂದ್ ಮಾಡಿ ಒಂದೇ ಬಾಗಲ ಇರ್ತೈತೆ ಅಂತ ಹೇಳಿ ಎಲ್ಲ ಬಾಗಿಲುಗಳು ಬಂದ್ ಆಗಿದ್ದು ನಮಗೂ ದುಃಖ ಇದೆ. ಡಿಸೆಂಬರ್ ಆದ್ಮೇಲೆ 5-6 ಬಾಗಿಲುಗಳು ಏನಿದೆ ಅದು ಒಂದೇ ಬಾಗಿಲಾಗ್ತದೆ, ಬೇರೆ ಬಾಗಿಲು ಮುಚ್ಚತಕ್ಕಂಥ ಕೆಲಸ ಆಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಒಳ ಒಪ್ಪಂದ ಆಗಿದೆ ಅನ್ನೋಂಥ ಒಂದು ಅನುಮಾನ ಕೂಡ ಬರ್ತಾ ಇದೆ. ಹಿಂದೂ ಹುಲಿ ಅಂತ ಬಿಂಚಂತಾರಲ್ಲ, ಯಾಕೆ ಸೋತ್ರು ಇದಕ್ಕೆ ಉತ್ತರ ಕೊಡಬೇಕು. ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಮನೆಯೊಂದು 3 ಬಾಗಿಲು, ಕವಲೊಡೆದ ಕಮಲ, ಕವಲುದಾರಿಯಲ್ಲಿ ಸಾಗಿದ ಕೇಸರಿ ಟೀಮ್. ಹೀಗೆ ಏನೆಲ್ಲ ಹೇಳಬಹುದು, ಎಲ್ಲವೂ ಇದೀಗ ಶಿಸ್ತಿನ ಪಕ್ಷ ಬಿಜೆಪಿಗೆ ಅನ್ವರ್ಥವಾಗ್ತಿವೆ. ಬೈ ಎಲೆಕ್ಷನ್ ಸೋತ ಮೇಲಂತೂ ಭಿನ್ನ ಧ್ವನಿ, ಭಿನ್ನ ರಾಗಗಳು ತಾರಕಕ್ಕೇರಿವೆ. ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರಿರುವ ಬಿಜೆಪಿ 2 ಬಣಗಳಾಗಿ ಹೋರಾಟಕ್ಕಿಳಿದಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೀಮಿಗಿಂತಲೂ ಹೆಚ್ಚಾಗಿ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ ಸದ್ದು ಮಾಡ್ತಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ 3 ದಿನಗಳಿಂದ ಯಾತ್ರೆ ಮಾಡ್ತಿದೆ. ಬೀದರ್ನಿಂದ ಶುರುವಾದ ಯಾತ್ರೆ ಕಲಬುರಗಿ, ಯಾದಗಿರಿ, ರಾಯಚೂರು ಮೂಲಕ ಸಾಗುತ್ತಿದೆ. ರಾಯಚೂರಿನ ಕಲ್ಯಾಣ ಮಂಟಪವೊಂದರಲ್ಲಿ ರೈತರೊಂದಿಗೆ ಸಮಾಲೋಚನೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೊನ್ನೆ ಲೋಕಸಭಾ ಎಲೆಕ್ಷನ್ ಹೀನಾಯವಾಗಿ ನಮ್ಮ ಪಕ್ಷ ಎಲ್ಲಿ ಸೋತಿದೆ ಅಲ್ಲಿ ಸಂಘಟನೆ ಮಾಡಕ್ ಬಂದಿದ್ದೀವಿ ಹೊರತು ನಮ್ದೇನು ಸ್ವಾರ್ಥ ಇಲ್ಲ. ಏನ್ ಸ್ವಾರ್ಥ ಐತ್ರಿ? ನಾ ಏನ್ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ರಾಯಚೂರ್ ಲೀಡರ್ ಮಾಡೋರು ಜನ ಅದ. ಇನ್ನು ರೈತರ ಜಮೀನುಗಳನ್ನು ವಕ್ಫ್ ಹೆಸರಿಗೆ ನಮೂದು ಮಾಡುತ್ತಿರುವುದನ್ನ ಖಂಡಿಸಿ ರಾಯಚೂರಿನಲ್ಲಿ ಪಾದಯಾತ್ರೆ ಮಾಡಿದ ನಾಯಕರು ಯಾವುದೇ ಕಾರಣಕ್ಕೂ ರೈತರಿಗೆ ನೋಟಿಸ್ ನೀಡದಂತೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರು. ರೈತರ ವಿರುದ್ಧದ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯನ್ನು ರದ್ದುಪಡಿಸಬೇಕು ಕೇಂದ್ರ ಸರ್ಕಾರಕ್ಕೆ ಮತ್ತೊಬ್ಬರಿಗೆ ಮನವಿ ಮಾಡಲು ಎಲ್ಲ ಮುಖಂಡರು, ಹಲವಾರು ಮುಖಂಡರು, ಕುಮಾರ್ ಬಂಗಾರಪುರ ಎಲ್ಲ ಸೇರಿಕೊಂಡು ಇವತ್ತು ಅವರ ಪರವಾಗಿ ನಾವು ಜಿಲ್ಲಾಧಿಕಾರಿ ಅವರಿಗೆ ನಮ್ಮ ಪತ್ರವನ್ನು ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಹೀಗೆ ರೆಬಲ್ ಟೀಮ್ನ ಅಬ್ಬರದ ಯಾತ್ರೆ ಸಾಗಿದೆ. ಆದರೆ ಹೇಗಾದ್ರೂ ಮಾಡಿ ಈ ರೆಬಲ್ಗಳ ಯಾತ್ರೆಯನ್ನ ನಿಲ್ಲಿಸಬೇಕು ಎಂದು ಪ್ಲಾನ್ ಮಾಡುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಪ್ತರು ಇಂದು ಪ್ರತ್ಯೇಕ ಸಭೆ ಸೇರಿದ್ರು. ಬೆಂಗಳೂರಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಸಭೆ ಸೇರಿದ್ದ ನಾಯಕರು ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡುವ ಮೂಲಕ ವಿಜಯೇಂದ್ರ ಪರವಾಗಿ ಬಲ ಪ್ರದರ್ಶನಕ್ಕೆ ಸಜ್ಜಾಗ್ತಿದ್ದಾರೆ. ರೆಬಲ್ಸ್ಗಳಿಗೆ ಪ್ರತಿಯಾಗಿ ವಿಜಯೇಂದ್ರ ಆಪ್ತರ ಪ್ರತ್ಯೇಕ ಪ್ರವಾಸ ಫಿಕ್ಸ್ ಆಗಿದೆ. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಪ್ಲಾನ್ ಮಾಡಲಾಗಿದೆ. ಅಧಿಕೃತವಾಗಿ ಬಿಜೆಪಿಯಿಂದ ಶುಕ್ರವಾರದಿಂದ ವಕ್ಫ್ ಹೋರಾಟ ಶುರುವಾಗಲಿದೆ. ಶುಕ್ರವಾರ ಕೋಲಾರದ ಕುರುಡುಮಲೆ ದೇವಸ್ಥಾನದಲ್ಲಿ ಪೂಜೆ, ಬಳಿಕ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಪೂಜೆ ಮಾಡಿ ಜನಜಾಗೃತಿ ಮಾಡಲಾಗುತ್ತೆ. ಅದೆಲ್ಲವೂ ಆದ ಬಳಿಕ ಬಿಜೆಪಿ ಬ್ಯಾನರ್ನಡಿ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡುವ ಮೂಲಕ ರೆಬಲ್ಸ್ ಟೀಮ್ಗೆ ವಿಜಯೇಂದ್ರ ಬಲ ತೋರಿಸುವ ಪ್ಲಾನ್ ಮಾಡಲಾಗಿದೆ. ಪಕ್ಷದ ಬಲವರ್ಧನೆಗೆ ದೇವಾನುದೇವತೆಗಳ ಆಶೀರ್ವಾದವನ್ನು ಪಡೆದು ಪಕ್ಷಕ್ಕೆ ಒಳ್ಳೆಯದಾಗಬೇಕು, ಸಂಘಟನೆಗೆ ಒಳ್ಳೆಯದಾಗಬೇಕು ಮತ್ತು ವಿಜಯೇಂದ್ರ ಅವರ ರಾಜ್ಯದ ಅಧ್ಯಕ್ಷರು ಅವ್ರ ಕೈ ಬಲಪಡಿಸಬೇಕು. ವಿಜಯೇಂದ್ರ ಬೈಯೋದು ಒಂದೇ, ಬಿಜೆಪಿಗೆ ಬೈಯೋದು ಒಂದೇ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಬೈಯೋದಂದೆ. ಮೊನ್ನೆ 3 ಉಪಚುನಾವಣೆಗಳ ಸೋಲಿಗೆ ಅವರ ಹರುಕು ಬಾಯಿ, ಅವರ ಹೊಲಸು ನಾಯಿ ಕಾರಣ ಆಯ್ತು. ಭಾರಿ ಹಿಂದೂ ಹುಲಿ ಅಂತ ಬಿಂಚಂತಾರಲ್ಲ, ಯಾಕೆ ಸೋತ್ರು ಇದಕ್ಕೆ ಉತ್ತರ ಕೊಡಬೇಕು. ಯತ್ನಾಳ್ ಟೀಮ್ಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದೆಯಾ? ವಿಜಯೇಂದ್ರ ಟೀಮ್ ಆರೋಪ ಸುಳ್ಳ ನಿಜವ? ಯತ್ನಾಳ್ ಹೋರಾಟದ ವಿರುದ್ಧ ಸಿಡಿದೆದ್ದ ವಿಜಯೇಂದ್ರ ಆಪ್ತರು ಯತ್ನಾಳ್ ಹೋರಾಟಕ್ಕೆ ಅನುಮತಿ ಕೊಟ್ಟವರು ಯಾರು ಎಂದು ಪ್ರಶ್ನೆ ಮಾಡಿದ್ದಾರೆ. ಯತ್ನಾಳ್ ಟೀಮ್ ಕಾಂಗ್ರೆಸ್ನೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿದೆ. ಕಾಂಗ್ರೆಸ್ನ ಕುಮ್ಮಕ್ಕಿನಿಂದಲೇ ಯತ್ನಾಳ್ ಟೀಮ್ ಹೋರಾಟ ಮಾಡ್ತಿದೆ. ಯತ್ನಾಳ್ ಟೀಮ್ಗೆ ಕಾಂಗ್ರೆಸ್ಗಿಂತಲೂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಟಾರ್ಗೆಟ್ ಎಂಬ ಆರೋಪ ಮಾಡಿದೆ. ವಿಜಯೇಂದ್ರ ಟೀಮ್ನ ಎಲ್ಲದಕ್ಕೂ ಟಕ್ಕರ್ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಅವ್ರಿಗೆ ಪಕ್ಷದ ಬಗ್ಗೆ ಕಾಳಜಿಗಿಂತಲೂ ಅವರು ಕಾಂಗ್ರೆಸ್ಸಿಗೆ ಒಲವನ್ನು ತೋರಿಸಿ ಕಾಂಗ್ರೆಸ್ಸಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿಕ್ಕೆ ಪಕ್ಷದ ಅಧ್ಯಕ್ಷರನ್ನ
ಇವತ್ತು ಹೊಣೆಗಾರನಾಗಿ ಮತ್ತೆ ಅವರ ವಿರುದ್ಧ ಟೀಕೆಗಳನ್ನು ಮಾಡುವಂಥ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇವ್ರು ಯಾರದಲ್ಲ, ಇವರು ಪ್ರವಾಸ ಮಾಡೋದು ಬಿಜೆಪಿ ವಿರುದ್ಧ, ಸಿದ್ದರಾಮಯ್ಯನವರ ಮೋರ್ಚಾ. ನಾವು ರಾಜ್ಯ ಕಾಂಗ್ರೆಸ್ ಜೋಡ ಒಂದೇ ಒಂದು ಸಿದ್ದರಾಮಯ್ಯನವ್ರ ಬಲ್ಲಿ DK ಶಿವಕುಮಾರ್ ಬಲ್ಲಿ ಹೋಗಿ ಒಂದೇ ನನ್ನ ಪತ್ರದ ಮ್ಯಾಗ ಏನಾರ ನನ್ನ ವೈಯಕ್ತಿಕ ಲಾಭ ಮಾಡ್ಕೊಂಡಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಪಕ್ಷದಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿರೋದ್ರ ಅರ್ಥವೇನು ಎನ್ನುವುದು ಬಿಜೆಪಿ ನಾಯಕರನ್ನು ಕಾಡುತ್ತಿರುವ ನಿಗೂಢ ಪ್ರಶ್ನೆಯಾಗಿಯೇ ಉಳಿದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಹಾರಾಷ್ಟ್ರದಲ್ಲಿ ದಿಗ್ವಿಜಯವನ್ನು ಸಾಧಿಸಿದ ನಂತರ ಮುಂದಿನ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಆಯ್ಕೆಯಾಗುವಂಥದ್ದು ಬಹುತೇಕ ಫೈನಲ್ ಆಗಿದೆ. ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆ ಹಾಗೂ ಅಜಿತ್ ಪವಾರ್ ನೇತೃತ್ವದ NCP ಫಡ್ನವೀಸ್ ಅವರ ಹೆಸರಿಗೆ ಸಮ್ಮತಿಯನ್ನ ಸೂಚಿಸಿದೆ. ಜೊತೆಗೆ DCM ಹುದ್ದೆ ಸೇರಿದಂತೆ ಪ್ರಬಲ ಖಾತೆಗಳು ಮತ್ತು ಹೆಚ್ಚು ಮಂತ್ರಿ ಸ್ಥಾನಗಳಿಗಾಗಿ ಬೇಡಿಕೆಯನ್ನ ಮುಂದಿಟ್ಟಿದ್ದು ಅದರ ಬಗೆಗಿನ ಚರ್ಚೆ ಮುಂದುವರೆದಿದೆ. ಮಹಾರಾಷ್ಟ್ರದಲ್ಲಿ ನಡೀತಾ ಇರುವ ಮುಖ್ಯಮಂತ್ರಿ ಆಯ್ಕೆ ಕಗ್ಗಂಟಿಗೆ ಬಹುತೇಕ ತೆರೆ ಬಿದ್ದಂತೆ ಕಾಣಿಸ್ತಿದೆ. ಶಿವಸೇನೆಯ ಏಕನಾಥ್ ಶಿಂಧೆ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದ ದೇವೇಂದ್ರ ಫಡ್ನವೀಸ್ಗೆ ಮತ್ತೊಮ್ಮೆ ಸಿಎಂ ಪಟ್ಟ ಸಿಗೋ ಸಾಧ್ಯತೆ ಇದೆ. ಇವತ್ತು ಮುಂಬೈನಲ್ಲಿ ಮಾತನಾಡಿದ ಹಂಗಾಮಿ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಫಡ್ನವೀಸ್ ಮುಖ್ಯಮಂತ್ರಿ ಆಗುವ ಸುಳಿವು ಕೊಟ್ಟಿದ್ದಾರೆ. ಸಿಎಂ ಆಯ್ಕೆ ವಿಚಾರ ಪ್ರಧಾನಿ ಮೋದಿ ನಿರ್ಧಾರವೇ ಅಂತಿಮ. ನಿನ್ನೆ ಪ್ರಧಾನಿ ಮೋದಿ ಜೊತೆ ಮಾತನಾಡಿದ್ದೇನೆ. 2.5 ವರ್ಷಗಳ ಸಿಎಂ ಅವಧಿ ತೃಪ್ತಿ ನೀಡಿದೆ ಅಂತ ಬಹುತೇಕ ವಿದಾಯದ ಭಾಷಣದ ಮಾತುಗಳನ್ನ ಆಡಿದ್ರು ಏಕನಾಥ್ ಶಿಂಧೆ. आणि म्हणून मी मोदी साहेबांना, अमित शाह साहेबांना देखील खूप धन्यवाद देईन की त्यांनी पाठबळ दिलं आणि योजनांना देखील मदत केली, निधी दिला, अनेक वेळा ते आले आणि या सर्व 2.5 वर्षाच्या काळामध्ये राज्याचा जो काही प्रगतीचा वेग आहे तो वाढण्याचं कारण एवढंच की राज्य आणि केंद्र सरकार एक विचाराची सरकार जेव्हा असतात, समविचारी सरकार असतात. ಇನ್ನು ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಪ್ರಭಾವಿ ನಾಯಕರಾಗಿರುವ ದೇವೇಂದ್ರ ಫಡ್ನವೀಸ್ ತೆರೆಮರೆಯಲ್ಲಿ ಸಿಎಂ ಕುರ್ಚಿಗೆ ಕಸರತ್ತು ನಡೆಸುತ್ತಿದ್ದಾರೆ. ಏಕನಾಥ್ ಶಿಂಧೆ ಸುದ್ದಿಗೋಷ್ಠಿಗೆ ಸ್ಪಷ್ಟನೆ ನೀಡಿರುವ ಫಡ್ನವೀಸ್ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿ ಆಯ್ಕೆ ಬಗ್ಗೆ ನಿರ್ಧರಿಸುತ್ತಾರೆ ಅಂದ್ರು. हमारी महायुति में कभी भी कोई एक दूसरे के प्रति अलग मत ये रहा नहीं है. हमने हमेशा साथ में बैठकर निर्णय किए हैं और चुनाव से पहले भी हमने कहा था कि चुनाव के बाद साथ में बैठकर निर्णय करेंगे. कुछ लोगों के मन में जो शंकाएं थी उनको दूर करने का काम सम्माननीय एकनाथ शिंदे जी ने किया है. जल्द ही हम हमारे नेताओं के साथ बैठेंगे और उचित निर्णय करेंगे. ಪುತ್ರನಿಗೆ DCM ಪಟ್ಟ ಕಟ್ಟಲು ಶಿಂಧೆ ಪಟ್ಟು. ಬಿಜೆಪಿ ಬೆಂಬಲದೊಂದಿಗೆ 2.5 ವರ್ಷಗಳ ಕಾಲ ಸಿಎಂ ಪಟ್ಟದಲ್ಲಿದ್ದ ಏಕನಾಥ್ ಶಿಂಧೆ ಒಲ್ಲದ ಮನಸ್ಸಿನಿಂದಲೇ ಸಿಎಂ ಸ್ಥಾನ ಬಿಟ್ಟುಕೊಡಲು ಒಪ್ಪಿದ್ದಾರಂತೆ. ಅಲ್ಲದೆ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಸಂಪುಟದಲ್ಲಿ ತಮ್ಮ ಪುತ್ರ ಶ್ರೀಕಾಂತ್ ಶಿಂಧೆಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತಲೂ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಬಿಜೆಪಿ ಶಿವಸೇನೆಯಲ್ಲಿ ನಡೆಯುತ್ತಿರುವ ಎಲ್ಲ ಚಟುವಟಿಕೆಗಳನ್ನು ಗಮನಿಸುತ್ತಿರುವ NCP ನಾಯಕ ಅಜಿತ್ ಪವಾರ್ ತನ್ನ DCM ಹುದ್ದೆ ಉಳಿಸಿಕೊಂಡು ತಮ್ಮ ಪಕ್ಷದ ಶಾಸಕರಿಗೆ ಸರ್ಕಾರದಲ್ಲಿ ಉನ್ನತ ಸ್ಥಾನ ಕೊಡಿಸಲು ಸರ್ಕಸ್ ಮುಂದುವರೆಸಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲದೆ ಎಲ್ಲವೂ ಆದ್ರೆ ಡಿಸೆಂಬರ್ 2ರಂದು ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ಪದಗ್ರಹಣ ಮಾಡಲಿದ್ದಾರೆ. ಮೊದಲ ಹಂತದಲ್ಲಿ 2 DCM ಹಾಗೂ 17ರಿಂದ 20 ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ 2ನೇ ದಿವಸದ ಕಲಾಪಗಳು ಕೂಡ ಕೇವಲ ಅರ್ಧ ಗಂಟೆ ಒಳಗಡೆ ಮುಗಿದು ಹೋಗಿದ್ದಾವೆ. ಇದಕ್ಕೆ ಕಾರಣ ಅದಾನಿ ಪ್ರಕರಣ, ಸಂಭಲ್ ಮತ್ತು ಮಣಿಪುರದ ಗಲಭೆ ಪ್ರಕರಣಗಳು. ಇದರ ಬಗೆಗಿನ ಚರ್ಚೆಗೆ ಅವಕಾಶ ಕೊಡಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ರೆ ಟೈಮ್ ಕೊಡ್ತೀವಿ, ಆದರೆ ಕಾಯಬೇಕು ಅಂತ ಸಭಾಧ್ಯಕ್ಷರು ಹಾಗೂ ಸಭಾಪತಿಯವರು ಹೇಳಿದರು. ಗಲಾಟೆ ಜೋರಾದ್ರಿಂದಾಗಿ ಕಲಾಪವನ್ನೇ ನಾಳೆಗೆ ಮುಂದೂಡಲಾಗಿದೆ. ಸಂಸತ್ ಚಳಿಗಾಲ ಅಧಿವೇಶನದ 2ನೇ ದಿನವೂ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಮಾತಿನ ಜಟಾಪಟಿಯೇ ಆಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಉದ್ಯಮಿ ಗೌತಮ್ ಅದಾನಿ ವಿರುದ್ಧದ ಲಂಚ ವಿವಾದವನ್ನ ಪ್ರಸ್ತಾಪಿಸಿದ್ರು.
ಉತ್ತರ ಪ್ರದೇಶದ ಸಂಭಾಲ್ ಹಿಂಸಾಚಾರ ಪ್ರಸ್ತಾಪಕ್ಕೆ ವಿಪಕ್ಷ ಸದಸ್ಯರು ಪಟ್ಟು ಹಿಡಿದ್ರು. ಸ್ಪೀಕರ್ ಓಂ ಬಿರ್ಲಾ ಪ್ರಶ್ನೋತ್ತರ ಅವಧಿಗೆ ಅವಕಾಶ ಕೊಡ್ತೀವಿ ಅಂದ್ರೂ ಕೇಳಲಿಲ್ಲ. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಕೆಲವು ಸದಸ್ಯರು ಬಾವಿಗಿಳಿದ್ರು. ಉಳಿದವರು ನಿಂತಲ್ಲೇ ಘೋಷಣೆಗಳನ್ನು ಕೂಗಿದ್ರು. ಪ್ರತಿಭಟನೆ ಜೋರಾಗಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ 12ಕ್ಕೆ ಮುಂದೂಡಿದ್ರು. ಆಮೇಲೂ ಅದೇ ಅದಾನಿ ಗಲಾಟೆ. ಕೊನೆಗೆ ಲೋಕಸಭೆಯಲ್ಲೂ ಸದನ ನಾಳೆಗೆ ಮುಂದೂಡಿಕೆ ಆಯಿತು. ರಾಜ್ಯಸಭೆಯಲ್ಲೂ ಗದ್ದಲ ಜೋರಾಗಿದ್ದರಿಂದ ಸಭಾಪತಿ ಜಗದೀಪ್ ಧನ್ಕರ್ ನಾಳೆಗೆ ಕಲಾಪ ಮುಂದೂಡಿದ್ರು. ಸದನದ ಹೊರಗೂ ಗೌತಮ್ ಅದಾನಿ ಲಂಚದ ಪ್ರಕರಣದ ವಿರುದ್ಧ ಕಾಂಗ್ರೆಸ್ ನಾಯಕರು ಗುಡುಗಿದ್ರು. You think Adani is going to accept the charges? Which world are you living in, brother? Obviously he is going to deny the charges. The point is he has to be arrested. Hundreds of people are being arrested on tiny charges. The gentleman has been indicted in the United States for thousands of crores. He should be in jail and the government is protecting him. बार राज्यसभा संसद को एडजर्न करना, कार्यवाही ना करना, ये राष्ट्रहित में कभी नहीं हो सकता. राष्ट्रहित ये है कि भ्रष्टाचार पर चर्चा हो. राष्ट्रहित ये है कि जो रिश्वत दी गई इस पर चर्चा से सरकार को क्या गुरेज है. अडानी शब्द से सरकार डरती क्यों है. संबल पर चर्चा होनी चाहिए. उत्तर प्रदेश में जो हिंसा हुई, मणिपुर पर चर्चा होनी चाहिए. जिस प्रकार से हिंसा हो रही है कि संसद में जवाबदेही भी तय हो और चर्चा भी हो. ಇನ್ನು ಗೌತಮ್ ಅದಾನಿ ವಿರುದ್ಧ ಪ್ರಕರಣದಲ್ಲಿ ಭಾರತದ ಮಾಜಿ ಅಟಾರ್ನಿ ಜನರಲ್ ಹಿರಿಯ ವಕೀಲ ಮುಕುಲ್ ರೋಹಟಗಿ ಅದಾನಿ ಬೆಂಬಲಕ್ಕೆ ಬಂದಿದ್ದಾರೆ. ಅಮೆರಿಕದಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಅದಾನಿ ವಿರುದ್ಧದ ಆರೋಪಗಳಲ್ಲಿ ಹುರುಳಿಲ್ಲ ಎಂದಿದ್ದಾರೆ. This is a charge sheet alleging that these people, including Adanis, have bribed Indian officials in Indian entities relating to supply and purchase of power. But I do not find a single name or a single detail in the charge sheet as to who has been bribed, in what manner has he been bribed, and the official belongs to such and such department. This charge sheet is completely silent. ಗೌತಮ್ ಅದಾನಿ ವಿರುದ್ಧ ಕೇಳಿಬಂದಿರುವ ಆರೋಪ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಸಿದೆ. ಷೇರುಗಳ ಮೌಲ್ಯ ಪಾತಾಳಕ್ಕೆ ಕುಸಿಯುತ್ತಿದ್ದು ಹೂಡಿಕೆದಾರರು ಕಂಗಾಲಾಗಿದ್ರು. ಆದ್ರಿವತ್ತು ಅದಾನಿ ಸಮೂಹ ಸಂಸ್ಥೆಗಳ ಷೇರುಗಳ ಮೌಲ್ಯದಲ್ಲಿ ಚೇತರಿಕೆ ಕಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಬಳ್ಳಾರಿಯ ಬಿಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ 5ಕ್ಕೆ ಏರಿದೆ. ನಾರ್ಮಲ್ ಡೆಲಿವರಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದ್ದ ಮಹಾಲಕ್ಷ್ಮಿ ಇವತ್ತು ಸಾವನ್ನಪ್ಪಿದ್ದಾರೆ. ಆದರೆ ಬಿಮ್ಸ್ ನಿರ್ದೇಶಕ ಅನಿಮಿಯಾದಿಂದ ಮೃತಪಟ್ಟಿದ್ದಾರೆ ಅಂತಿದ್ದಾರೆ. ದಳಪತಿಗಳನ್ನ ಆಪರೇಷನ್ ಮಾಡ್ತೀನಿ ಎಂದಿದ್ದ ಯೋಗೇಶ್ವರ್ ಮೇಲೆ ಜೆಡಿಎಸ್ ತಿರುಗಿ ಬಿದ್ದಿದೆ. ದುರಂಕಾರ ದರ್ಪವನ್ನ ಬಿಡಬೇಕು ಅಂತ ಎಕ್ಸ್ನಲ್ಲಿ ನಿಖಿಲ್ ಕಿಡಿಕಾರಿದ್ದಾರೆ. ಯಾರಿಂದಲೂ ಜೆಡಿಎಸ್ ಮುಗಿಸಲು ಆಗಲ್ಲ ಅಂತ ಎಚ್.ಡಿ. ರೇವಣ್ಣ ಸಿಟ್ಟು ಹೊರ ಹಾಕಿದ್ರು. ದೆಹಲಿಯಲ್ಲಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಅರಣ್ಯ ಸಚಿವ ಭೂಪೇಂದರ್ ಯಾದವ್ ಮತ್ತು ಸಚಿವ ಪ್ರಹ್ಲಾದ್ ಜೋಶಿಯನ್ನ ಭೇಟಿಯಾದ್ರು. ಕಳಸಾ ಬಂಡೂರಿ, ಮೇಕೆದಾಟು ಸೇರಿ ನೀರಾವರಿ ಯೋಜನೆಗೆ ಅನುಮತಿ ಕೊಡಿಸುವಂತೆ ಮನವಿ ಮಾಡಿದ್ರು. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಮಸೀದಿ ಸರ್ವೆ ವೇಳೆ ಕಲ್ಲು ತೂರಾಟ ನಡೆಸಿದ ಕಿಡಿಗೇಡಿಗಳ ಫೋಟೋಗಳನ್ನು ಯುಪಿ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಫೋಟೋಗಳನ್ನು ಆಧರಿಸಿ ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಮೆರಿಕ ಮನವಿ ಮೇರೆಗೆ ಲೆಬನಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ನಿಲ್ಲಿಸಿದ್ದು ಕದನ ವಿರಾಮ ಘೋಷಿಸಿದೆ. ಇನ್ನು ದಾಳಿ ಹಿಂಪಡೆದಿರೋದನ್ನ ಭಾರತ ಸ್ವಾಗತಿಸಿದೆ. ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ತಮಿಳುನಾಡಿನ ಕರಾವಳಿ ಪ್ರದೇಶದಲ್ಲಿ ಭಾರೀ ಗಾಳಿ ಸಮೇತ ಮಳೆಯಾಗ್ತಾ ಇದೆ. ಚಂಡಮಾರುತವು ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.